ನಮಸ್ಕಾರ ಗೆಳೆಯರೆ. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಪಡಿತರ ಚೀಟಿ ಪಡೆಯಲು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೆಲವೊಂದು ನಿಮಗೆ ಪ್ರಶ್ನೆಗಳು ಬರುತ್ತೆ. ಸೊ ಅದನ್ನು ಹೇಗೆ ಅದನ್ನು ಸಾರ್ಟ್ ಔಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ವಿಡಿಯೋನ ತಿಳಿಸ್ಕೊಡ್ತೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ರಿ, ಎಲ್ಲಿ ಸಬ್ಮಿಟ್ ಮಾಡಬೇಕು, ಅದನ್ನು ಡಾಕ್ಯುಮೆಂಟ್ಸ್ ಎಲ್ಲಿ ಕೊಡಬೇಕು, ಅದೆಲ್ಲ ಹೇಗೆ ನಾವು ಏನು ರೇಷನ್ ಕಾರ್ಡ್ ಏನಿದೆ ಪಡಿತರ ಚೀಟಿ ಅದನ್ನು ಪಡ್ಕೋಬೇಕು, ಎಲ್ಲಿ ಹೋಗಬೇಕು ಅಂತ. ಸೊ ಅವ್ರಿಗೆ ಈ ವಿಡಿಯೋ, ನಿಮ್ಗೆ ಯಾರಾದರೂ ನಿಮ್ಮ ರಿಲೇಷನ್ಸ್ ಯಾರಾದರೂ ಈ ಥರ ಮಾಡಿಸ್ಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ನೀವು ಮೊದಲು ಅರ್ಜಿಯನ್ನು ಸಲ್ಲಿಸಬೇಕು. ಅದನ್ನು ಎಲ್ಲಿ? ಕೇವಲ ಆ ಅರ್ಜಿಯನ್ನು ಆನ್ಲೈನ್ ಮೂಲಕ ಅಷ್ಟೇ ಸಲ್ಲಿಸಬಹುದು. ಸೊ ಕೆಲವ್ರು ಹೇಳ್ತಾರೆ ನನಗೆಲ್ಲ ಡಾಕ್ಯುಮೆಂಟ್ಸ್ ಮಾಡಿಕೊಟ್ಬಿಡಿ, ನಾನು ಮಾಡಿಕೊಡ್ತೀನಿ. ಇಲ್ಲ, ನೀವು ನೋಡ್ಬೋದು ಇಲ್ಲಿ ಅರ್ಜಿಯನ್ನು ಕೇವಲ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಅಂತ ಅವರು ಹೇಳಿದ್ದಾರೆ. ಎರಡನೇದು, ಹೊಸ ಪಡಿತರ ಚೀಟಿ ಪಡೆಯಲು ಅರ್ಜಿ ಎಲ್ಲಿ ದೊರೆಯುತ್ತೆ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಒಂದು ಕರ್ನಾಟಕದ ಜನತೆಗೆ ಖುಷಿ ಸುದ್ದಿ ಇದೆ. ಸೊ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 15ರಿಂದ 30ನೇ ತಾರೀಕೊಳಗೆ ಸರ್ಕಾರ ಅಂದರೆ ಫುಡ್ ಡಿಪಾರ್ಟ್ಮೆಂಟಿಂದ ಒಂದು ಡೇಟ್ನ ರಿಲೀಸ್ ಮಾಡ್ತಾರೆ. ಆವಾಗ ನೀವು ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ರೇಷನ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಆನ್ಲೈನ್ ಮುಖಾಂತರ. ನಾನು ಅವಾಗಲೇ ಹೇಳ್ದಂಗೆ ನೀವೇ ಅಪ್ಲೈ ಮಾಡ್ಬೋದು, ಅಥವಾ ಬ್ಯಾಂಗ್ಳೂರು 1, ಕರ್ನಾಟಕ 1 ನಿಯರ್ ಇರೋ ಕಂಪ್ಯೂಟರ್ ಸೆಂಟ್ರಲ್ಲಿ ಕೂಡ ಹೋಗಿ ಅಪ್ಲೈ ಮಾಡ್ಬೋದು. ಒಂದು ದಿನ ಡೇಟ್ನ ರಿಲೀಸ್ ಮಾಡ್ತಾರೆ, ಅವ್ರು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಸೆಪ್ಟೆಂಬರ್ 15ರಿಂದ 30ರೊಳಗೆ ನಿಮಗೆ ಒಂದು ದಿನ ಕೊಡ್ತಾರೆ, ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ಇಲ್ಲಿ ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ. ಹಾಗೂ ನಗರ ಹಾಗೂ ಪಟ್ಟಣ ಪ್ರದೇಶವರು ಖಾಸಗಿ ಕಂಪ್ಯೂಟರ್ ವ್ಯವಸ್ಥೆ ಮೂಲಕ ಅಂದರೆ ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡ್ಬೋದು, ಅಥವಾ ಆಯಾ ಪ್ರದೇಶದ ತಾಲೂಕು ಕಚೇರಿ, ಆಹಾರ ಸಹಾಯಕ ನಿರ್ದೇಶಕ ಕಚೇರಿ ಅಥವಾ ಉಪನಿರ್ದೇಶಕ ಕಚೇರಿಗಳಲ್ಲಿ ಮೂಲಕ ನೀವು ಆನ್ಲೈನ್ ಅಂದರೆ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಇನ್ನೊಂದು ಏನು, ಅರ್ಜಿ ಸಲ್ಲಿಸುವ ಮುನ್ನ ಅರ್ಜಿದಾರರ ಬಳಿ ಇರಬೇಕಾದ ದಾಖಲೆಗಳು, ಮಾಹಿತಿಗಳು ಯಾವ್ಯಾವು? ಓಕೆನಾ. ತುಂಬ ಜನ ಕೇಳ್ತಾರೆ, ಅದನ್ನು ಕೇಳಿದ್ದಾರೆ. ಇದಕ್ಕೆ ಏನಿಲ್ಲ, ನೀವು ಈಸಿಯಾಗಿ ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ತಮ್ಮ ಈ ಕೆಳಕಂಡ ದಾಖಲೆಗಳು ಬೇಕು. ಯಾವ್ಯಾವುದು? ಈ ಒಂದು ಏನು ನೋಟಿಫಿಕೇಶನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋನಲ್ಲಿ, ಇದು ಗೌರ್ಮೆಂಟ್ ಅಂದರೆ ಫುಡ್ ಡಿಪಾರ್ಟ್ಮೆಂಟಿಂದನೇ ಬಿಟ್ಟಿರೋದು. ನೋಡಿ, ಇಲ್ಲೇ ಇದೆ ahar.kr.karnataka.in. ಓಕೆನಾ, .in. ಇದು ಕರ್ನಾಟಕದ್ದೇನೆ. ಓಕೆನಾ. ಸೊ ನೋಡ್ಬೋದು, ಒಂದು ಗ್ರಾಮಾಂತರ ಯಾರೆಲ್ಲ ಹಳ್ಳಿ ಕಡೆ ಇದ್ದಾರೆ ಅವರು ಒಂದು ಗ್ರಾಮ ಪಂಚಾಯತಿ ಹೆಸರು ಬೇಕು, ಕರೆಕ್ಟಾ? ಮೇಯ್ನಾಗಿ ನೀವು ಈಗ ವಾಸಿಸುವ ಮನೆ ವಿಳಾಸ, ನೀವಿರುವ ಮನೆ ವಿಳಾಸ ಬೇಕು. ಮನೆಯ ಆಸ್ತಿ ಏನಿದೆ ಸಂಖ್ಯೆ ವಿವರ, ಓಕೆನಾ? ಮನೆಯ ಏನಿದೆ ಆಸ್ತಿ ಸಂಖ್ಯೆ, ನಮ್ಮ ಮನೆ ನಂಬರ್ ಏನಿದೆ ಅದು ಪ್ರತಿಯೊಂದು ಡೀಟೇಲ್ಸ್ ಬೇಕು. ಮನೆಯ ವಿದ್ಯುತ್ ಸಂಪರ್ಕವಿರೋರು ಕಡ್ಡಾಯವಾಗಿ ವಿದ್ಯುತ್ ಬಿಲ್ಲಿನ ಪ್ರತಿ, ಅಂದರೆ ನಿಮ್ದು ಏನು ಕರೆಂಟ್ ಬಿಲ್ ಬಂದಿರುತ್ತೆ ಅದರದ್ದು ಒಂದು ಜೆರಾಕ್ಸ್ ಪ್ರತಿನ ನೀವು ಕೊಡಬೇಕಾಗತ್ತೆ. ಹಾಗೂ ಕುಟುಂಬದ ಎಲ್ಲ ಸದಸ್ಯರ ಹೆಸರು, ಸದಸ್ಯರ ಮುಖ್ಯಸ್ಥರು, ಅರ್ಜಿದಾರರೊಂದಿಗೆ ಹೊಂದಿದ ಸಂಬಂಧ, ಅಂದರೆ ಈಗ ಹೆಂಡತಿ, ಮಗ, ಮಗಳು, ಅಥವಾ ಈಗ ಸೊಸೆ, ಮಗ, ಈ ಥರ ಒಂದು ಏನಿದೆ ಒಂದು ಅದು ಕುಟುಂಬ ಸದಸ್ಯರೆಲ್ಲ ಹುಟ್ಟಿದ ದಿನಾಂಕ, ವೃತ್ತಿ ಮತ್ತು ಅವರ ವಾರ್ಷಿಕ ವರಮಾನ, ಅಂದರೆ ಕ್ಯಾಸ್ಟ್ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗತ್ತೆ. ಮತ್ತು ಈಗಿರುವ ಮನೆಯಲ್ಲಿ ನೀವು ಎಷ್ಟು ಸಮಯದಿಂದ ವಾಸವಾಗಿದ್ದೀರಿ, ಅಂದರೆ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋ ಮಾಹಿತಿ ಕೂಡ ನೀವು ಕೊಡಬೇಕು. ಹಾಗೂ ನಿಮ್ಮ ಕುಟುಂಬಕ್ಕಿರುವ ಅಡುಗೆ ಅನಿಲ, ಗ್ಯಾಸ್ ಸಿಲಿಂಡರ್ ಏನಿದೆ ನಿಮಗೆ ವ್ಯವಸ್ಥೆ, ಅದರ ಇತ್ತೀಚಿನ ಬಿಲ್ ಅಥವಾ ರಶೀದಿ, ಅಂದರೆ ಏನು ನಿಮಗೆ ಈಗ ಎಲ್ಲ ಮನೆ ಹತ್ರನೂ ಬಂದು ಸಿಲಿಂಡರ್ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅವರು ನಿಮಗೆ ಕೊಡಬೇಕಾದ್ರೆ ನೀವು ಅದನ್ನು ಕೇಳಿ. ಬಿಲ್ ಎಲ್ಲರೂ ನಾರ್ಮಲಾಗಿ ಬಿಲ್ ಕೊಡಬೇಕು. ಸೊ ಕೊಡಲಿಲ್ಲ ಅಂದರೂ ನೀವು ಅದನ್ನು ಕೇಳಿ, ಬಿಲ್ ಕೊಡಿ, ನಮಗೆ ಈ ಒಂದು ವ್ಯವಸ್ಥೆಗೆ ಬಿಲ್ ಕೊಡಿ ಅಂತ ಹೇಳ್ತಿಲ್ಲ, ನೀವು ರೆಗ್ಯುಲರಾಗಿ ನೀವು ಅವ್ರನ್ನ ಬಿಲ್ ಕೇಳಬೇಕು. ಸೊ ಅವ್ರು ನಿಮಗೆ ಬಿಲ್ ಕೊಡ್ತಾರೆ, ಅದ್ರ ಪ್ರತಿಯನ್ನು ಸಹ ಕೊಡಬೇಕು. ಇದು ಬಂದು ಗ್ರಾಮಾಂತರ ಪ್ರದೇಶದವ್ರಿಗೆ. ನಗರದಲ್ಲಿರೋರು ಏನು ಮಾಡಬೇಕು? ಅವ್ರಿಗೂ ಅಷ್ಟೇ, ನೀವು ವಾಸವಿರುವ ನಗರಸಭೆ, ಪುರಸಭೆ ಅಥವಾ ನಗರ ಪಾಲಿಕೆ ವಾರ್ಡ್ ಸಂಖ್ಯೆ ಬೇಕಾಗುತ್ತೆ. ಬೆಂಗಳೂರು ಪಡಿತರ ಪ್ರದೇಶ ಏನಿದೆ BBMP ವ್ಯಾಪ್ತಿಯಲ್ಲಿ ನೀವೇನಾದರೂ ಬಂದರೆ, ನೀವು ಆಹಾರ ಇಲಾಖೆ ಯಾವ ವಲಯದಲ್ಲಿ ಅಂದರೆ ಅಲ್ಲೆಲ್ಲ ಏನಾಗಿದೆ ಸರ್ಕಲ್ ಮಾಡಿದ್ದಾರೆ. ಸೊ ಯಾವ ವ್ಯಾಪ್ತಿಗೆ ಬರ್ತೀರಾ ಅಂತ ನೀವು ಒಂದು ಕೊಡಬೇಕಾಗತ್ತೆ ಡಾಕ್ಯುಮೆಂಟ್ಸು. ಅಥವಾ ನಿಮ್ಮ ನೆರೆಹೊರೆಯಲ್ಲಿ ಈಗಾಗಲೇ ಲಭ್ಯವಿರುವ ಪಡಿತರ ಚೀಟಿಯನ್ನು ನೋಡಿ ತಿಳಿಯಿರಿ. ನೀವೇನಾದರೂ ಹೊಸ್ದಾಗಿ ಮಾಡ್ತಿದ್ರೆ, ನಿಮ್ಮ ಅಕ್ಕಪಕ್ಕ ಮನೆಯವ್ರ ಹತ್ರ ಏನಾದರೂ ಅದು ರೇಷನ್ ಕಾರ್ಡ್ ಇದ್ದರೆ ಅವ್ರು ಯಾವ ಥರ ಬರ್ತಾರೆ, ಯಾವ ಸರ್ಕಲಿಗೆ ಬರ್ತಾರೆ, ನೀವು ಅದನ್ನು ನೋಡಿ ಸಹ ಅದನ್ನು ಕೊಡ್ಬೋದು. ಮತ್ತು ಇನ್ನೊಂದು, ನಿಮ್ಮ ಮನೆಯ ವಿದ್ಯುತ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್. ಇವಾಗ ಎಲ್ರಿಗೂ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇದೆ. ಸೊ ಆ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಏನು ಬಂದಿರುತ್ತೆ ಅದನ್ನು ಕೊಡಬೇಕಾಗುತ್ತೆ. ಹಾಗೂ ಸಂಪೂರ್ಣ ವಿಳಾಸ ನಿವಾಸದ, ಓಕೆನಾ, ಈ ಒಂದು ಪಿನ್ ಕೋಡ್ ಕೂಡ ಕೊಡಬೇಕಾಗತ್ತೆ. ನೀವು ಸ್ವಂತ ಮನೆಯಲ್ಲಿ ಏನಾದರೂ ವಾಸವಾಗಿದ್ದರೆ ಆಸ್ತಿ ಸಂಖ್ಯೆ ವಿವರ, ಮನೆಯ ವಿಳಾಸ ಹುಡುಕಲು ಹತ್ತಿರವಾದ ಸ್ಥಳ ಅಥವಾ ಲ್ಯಾಂಡ್ ಮಾರ್ಕ್ ಕೊಡಬೇಕು ಅಂತ ಹೇಳಿದ್ದಾರೆ, ಇದು ಸಿಟಿಗೆ. ಹಾಗೂ ಇನ್ನು ಜನರಲ್ ಆಗಿ ಏನಾಗುತ್ತೆ, ಇಲ್ಲೂ ಅಷ್ಟೇ ಕುಟುಂಬ ಸದಸ್ಯರು, ಮುಖ್ಯಸ್ಥರು ಮತ್ತು ಕುಟುಂಬ ಸದಸ್ಯರೆಲ್ಲ ಹುಟ್ಟಿದ ದಿನಾಂಕ, ವೃತ್ತಿ, ವಾರ್ಷಿಕ ವರಮಾನ ಎಲ್ಲ ಕೊಡಬೇಕಾಗತ್ತೆ. ಮತ್ತು ಈಗಿರುವ ಮನೆ ಎಷ್ಟು ವರ್ಷದಿಂದ ವಾಸ ಇದ್ದೀರಾ, ಮೊಬೈಲ್ ನಂಬರ್ ಕೊಡಬೇಕು, ಓಕೆನಾ, ಇದನ್ನು ಕೊಡಬೇಕಾಗತ್ತೆ. ಅರ್ಜಿದಾರರು ಏನಾದರೂ ಮದುವೆ ಆಗಿಲ್ಲ ಅಂದರೆ ಅವರು ಪೋಷಕರಿರುವ ವಿಳಾಸ ಕೊಡಬೇಕಾಗತ್ತೆ.
ನಿಮ್ಮ ಕುಟುಂಬದ ಅಡುಗೆ ಅನಿಲ ಸಂಪರ್ಕ ಏನಿದೆ, LPG ಸಿಲಿಂಡರ್ ಬಿಲ್ ಏನಿದೆ ಅದನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕಾಮನ್ ಆಗಿ ಎಲ್ಲ ಸೇಮ್ ಇದೆ, ಓಕೆನಾ. ಸೊ ನೀವು ನೋಡೋದಾದ್ರೆ ಅಷ್ಟು ವ್ಯತ್ಯಾಸ ಏನಿಲ್ಲ ಹಳ್ಳಿ ಮತ್ತು ಇದಕ್ಕೆ. ಎಲ್ಲ ಡಾಕ್ಯುಮೆಂಟ್ಸು ನೀವು ಕೊಡಬೇಕಾಗತ್ತೆ. ಇನ್ನೊಂದೇನು ನೀವು ಮೇಯ್ನ್ ಮಾಡಬೇಕಾಗಿರೋದು, ಅರ್ಜಿ ಸಲ್ಲಿಸುವಾಗ ನಮ್ಮ ಮನೆಯ ವಿದ್ಯುತ್ ಮೀಟರ್ ನಂಬರ್ ನೀಡುವುದು ಕಡ್ಡಾಯವೇ ಅಂತ ಕೇಳಿದ್ದಾರೆ. ಅಂದರೆ ಏನಿದೆ ವಿದ್ಯುತ್ ಬಿಲ್ ಏನಿದೆ ಅದನ್ನು ಕೊಡೋದು ಕಡ್ಡಾಯನಾ, RR ಸಂಖ್ಯೆ ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ಅದನ್ನು ಕೊಡೋದು ಕಡ್ಡಾಯನಾ ಅಂತ ತುಂಬ ಜನ ಕೇಳಿದ್ದಾರೆ. ಸೊ ಅಲ್ಲೇನಾಗಿದೆ, ನಿಮ್ಮ ಏನಾದರೂ ನೀವು ಅದನ್ನು ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟರೆ ಅದು ಆಟೋಮೆಟಿಕ್ ಬರುತ್ತೆ, ಓಕೆನಾ, ಅಲ್ಲೇ ಇರುತ್ತೆ. ಹೀಗೆ ಅಲ್ಲೇನು ಅಷ್ಟು ಅದು ಕಾಂಪ್ಲಿಕೇಟೆಡ್ ಇರಲ್ಲ. ಅಥವಾ ಅದು ಮನೆ ಮಾಲೀಕರು ಏನಾದರೂ ಹೆಸರಲ್ಲಿದ್ದರೆ RR ನಂಬರ್ ಕೊಡೋದು ಕಡ್ಡಾಯ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗೂ ನಮ್ಮ ಮನೆಯ ಆಸ್ತಿ ತೆರಿಗೆ ನಂಬರ್ ನೀಡಬೇಕೆ ಅಂತ ಕೇಳಿದ್ದಾರೆ. ಎಸ್, ಆಸ್ತಿ ತೆರಿಗೆ ನಂಬರ್ ನೀಡಬೇಕು, ಓಕೆನಾ. ಸೊ ಆಸ್ತಿ ತೆರಿಗೆ ನಂಬರ್ ಇಲ್ಲದಿದ್ದರೆ ಮನೆ ಇರುವ ಜಾಗದ ಸರ್ವೆ ನಂಬರನ್ನು ಕಡ್ಡಾಯವಾಗಿ ನೀಡಬೇಕು ಅಂತ ಕೂಡ ಹೇಳಿದ್ದಾರೆ, ಓಕೆನಾ. ಸೊ ಕೊಡಬಹುದು. ಮತ್ತು ನಮ್ಮ ಮನೆಯ ಚಿಕ್ಕ ವಠಾರವೊಂದರಲ್ಲಿ ಅಲ್ಲವೂ ಒಂದಕ್ಕಿಂತ ಹೆಚ್ಚು ಕುಟುಂಬಗಳಿದ್ದು ಎಲ್ಲವೂ ಒಂದೇ ವಿದ್ಯುತ್ RR ನಂಬರ್ ಇದೆ. ಅಂದರೆ ನಾವೊಂದು ಯಾವುದೋ ಒಂದು ಕ್ವಾರ್ಟರ್ಸ್ ಥರ ಇದ್ದೀವಿ, ಓಕೆನಾ. ಸೊ ಅಲ್ಲಿ 4-5 ಮನೆ ಇದೆ, ಆ ಎಲ್ಲದಕ್ಕೂ ಒಂದೇ ಕರೆಂಟ್ ಇದೆ. ಆವಾಗ ಏನು ಮಾಡಬೇಕು ಅನ್ನೋದು ತುಂಬ ಜನ ಡೌಟ್ ಇದೆ. ಹೌದು, ಅರ್ಜಿ ಸಲ್ಲಿಸಬಹುದು. ಕಂಪ್ಯೂಟರ್ನಲ್ಲಿ ಮೊದಲ ಪುಟದಲ್ಲಿ ನಿಮ್ಮ RR ನಂಬರನ್ನು ಆನ್ಲೈನ್ ಮೂಲಕ ಭರ್ತಿ ಮಾಡಿದ ಕೂಡಲೇ ಅದೇ RR ವಿದ್ಯುತ್ ಸೌಲಭ್ಯ ಹೊಂದಿರುವ ಈಗಾಗಲೇ ಮಾಹಿತಿ ಸಲ್ಲಿಸುವ ಪಡಿತರ ಚೀಟಿಗಳೆಲ್ಲವೂ ಕಂಪ್ಯೂಟರ್ ಪುಟದಲ್ಲಿ ಪಟ್ಟೆ ಅಂದರೆ ಬರುತ್ತೆ. ಸೊ ಅಲ್ಲಿ ಅವು ಯಾರಿಗೆ ಸೇರಿದ ಪಡಿತರ ಚೀಟಿಗಳೆಂದು ನೀವು ತಿಳಿಸಬೇಕು, ಓಕೆನಾ. ಸೊ ಆಲ್ರೆಡಿ ಅದು ಡೀಟೇಲ್ಸ್ ಇರುತ್ತೆ. ಅದನ್ನು ಅಂದರೆ ಈಗ ಎಕ್ಸಾಂಪಲ್ ಒಂದೇ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ 4-5 ಮನೆ ಇದು ಸಬ್ಮಿಟ್ ಮಾಡ್ಬೋದು, ನೀವು ಅಪ್ಲೈ ಮಾಡ್ಬೋದು ಅಂತ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇನ್ನೊಂದೇನು, ನಾನಿನ್ನೂ ಮದುವೆ ಆಗಿಲ್ಲ, ನನ್ನ ಮೊದಲ ಕುಟುಂಬದಿಂದ ಬೇರೆ ಆಗಿರುತ್ತೇನೆ, ನಾನು ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಬಹುದೇ? ಈ ಥರನೂ ಕೆಲವೊಂದು ಕ್ವಶನ್ ಬರುತ್ತೆ. ಓಕೆ, ಈಗ ಅಪ್ಪ ಅಮ್ಮ ಎಲ್ಲ ಇರ್ತಾರೋ ಅಥವಾ ದೊಡ್ಡ ಮಗ ಇರ್ತಾರೆ, ಚಿಕ್ಕ ಮಗ ನಾನು ಸಪ್ರೇಟಾಗಿ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಅದಕ್ಕೆ ಏನು ಹೇಳಿದ್ದಾರೆ, ಹೌದು ಸಲ್ಲಿಸಬಹುದು. ಆದರೆ ನಿಮ್ಮ ಮೂಲ ಕುಟುಂಬದ ಪೋಷಕರು ಈಗ ವಾಸಿಸುತ್ತಿರುವ ಪೂರ್ಣ ವಿಳಾಸದ ಕಡ್ಡಾಯವಾಗಿ ನೀಡಬೇಕು. ಹಾಗೂ ನೀವು ಮೂಲ ಕುಟುಂಬದಿಂದ ಬೇರೆ ಆಗಿದ್ದು ಪಡಿತರ ಚೀಟಿಯಿಂದ ನಿಮ್ಮ ಹೆಸರನ್ನು ಬೇರ್ಪಡಿಸುವ ಡಿಲೀಷನ್ ಸರ್ಟಿಫಿಕೇಟ್, ವರ್ಜಿತ ಪ್ರಮಾಣ ಪತ್ರ, ಅಂದರೆ ನಾವು ಅಲ್ಲಿ ತೆಗ್ದಾಕಿದ್ದೀವಿ ಅಂತ ಒಂದು ಸರ್ಟಿಫಿಕೇಟ್ ಬರುತ್ತೆ, ಅಲ್ಲಿ ಇರಬಾರ್ದು ನಿಮ್ಮ ಹೆಸರು, ಅಲ್ಲಿ ತೆಗ್ದಾಕಿರೋದು ಸರ್ಟಿಫಿಕೇಟ್ ತೊಗೊಂಡು ನೀವು ಹೊಸದಾಗಿ ರೇಷನ್ ಕಾರ್ಡ್ನ ಮಾಡಿಸ್ಬೋದು. ಇನ್ನೊಂದೇನು ಡೌಟು, ನಾನು ಬೇರೆ ಊರಿಂದ ಬಂದಿದ್ದೇನೆ, ಪಡಿತರ ಚೀಟಿಗಾಗಿ ಅರ್ಜಿ ನಾನು ಹಳ್ಳಿಯಿಂದ ಬಂದಿದ್ದೀನಿ, ಬ್ಯಾಂಗ್ಳೂರಲ್ಲಿದ್ದೀನಿ, ನಾನು ಮಾಡ್ಬೋದಾ ಅಂತ ಕೇಳಿದ್ದಾರೆ. ಆವಾಗಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆದರೆ ಅವಾಗ ಏನು ಮಾಡಬೇಕು, ಅಲ್ಲಿ ಸರೆಂಡರ್ ಮಾಡಿರೋದು ಒಂದು, ಅಂದರೆ 2 ಕಡೆ ಪಡಿತರ ಚೀಟಿ ಇರಬಾರ್ದು. ಈ ಹಿಂದೆ ಪಡಿತರ ಚೀಟಿಯನ್ನು ಸರೆಂಡರ್ ಮಾಡಿದ್ದೀನಿ, ಅಲ್ಲಿ ನಾನು ಇಲ್ಲಿ ಹೊಸ್ದಾಗಿ ಮಾಡಿಸ್ಕೊತೀನಿ ಈ ಅಡ್ರೆಸ್ಗೆ, ಓಕೆನಾ. ಅವಾಗ ಏನಾಗುತ್ತೆ, ಅಲ್ಲಿ ಸರೆಂಡರ್ ಸರ್ಟಿಫಿಕೇಟ್ನ ನೀವು ಕೊಡಬೇಕಾಗುತ್ತೆ. ಅಲ್ಲೂ ಮಾಡಿಸಿ ರೇಷನ್ ಕಾರ್ಡ್ನ ಇಲ್ಲೂ ಮಾಡಿಸಿದ್ರೆ ಅಫೆನ್ಸ್, ಅದು ಕೇಸ್ ಆಗುತ್ತೆ. ಅವಾಗ ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ, ಓಕೆನಾ. ಅಲ್ಲಿ ಸರೆಂಡರ್ ಮಾಡಿದ್ದೀನಿ, ಇಲ್ಲಿ ಮಾಡಿಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಬೋದು. ಆದರೆ ಏಕಕಾಲದಲ್ಲಿ ಅಲ್ಲೂ ಇಲ್ಲೂ ಇದ್ದು ಮಾಡೋಕ್ಕಾಗಲ್ಲ. ಅರ್ಜಿ ಸಲ್ಲಿಸುವಾಗ ನನ್ನ ವರಮಾನ ವಿವರ ನೀಡಬೇಕೆ ಅಂತ ಕೇಳಿದ್ದಾರೆ. ಹೌದು, ನೀವು ನಿಮ್ಮ ಕುಟುಂಬದವರ ಎಲ್ಲ ಸದಸ್ಯರ ಉದ್ಯೋಗ ಮತ್ತು ಮೂಲ ಆದಾಯಗಳ ಏನು ಆದಾಯ ಬರುತ್ತೆ ಅದನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ನಾವು ಇನ್ನೊಂದು ಕ್ವಶನ್ ಏನು, ನಾವು ಬಾಡಿಗೆ ಮನೆಯಲ್ಲಿ ಇದ್ದೇವೆ, ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಬಹುದು ಅಂತ ತುಂಬ ಜನ ಕೇಳ್ತಾರೆ. ಹೌದು, ಸಲ್ಲಿಸಿ. ಆದರೆ ನೀವು ಪಾವತಿಸುವ ಮಾಸಿಕ ಬಾಡಿಗೆಯನ್ನು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡುವುದನ್ನು ಮರಿಬಾರ್ದು. ನೀವೆಷ್ಟು ಬಾಡಿಗೆ ಕಟ್ತೀರಾ ಅನ್ನೋದು ಕೂಡ ಅವ್ರು ಕೇಳಿರ್ತಾರೆ. ಅಲ್ಲಿ ನೀವು ಫಿಲ್ ಮಾಡಬೇಕು, ನಾನು ಈ ಥರ ಬಾಡಿಗೆ ಇದ್ದೀನಿ, ಇಷ್ಟು ಬಾಡಿಗೆ ಕಟ್ತಾ ಇದ್ದೀನಿ ಅಂತ. ಇನ್ನೊಂದೇನು, ನನ್ನ ಬಳಿ ನಾನು ಇತ್ತೀಚೆಗೆ ಪಡೆದಿರುವ ಆಧಾರ್ ಕಾರ್ಡ್ ನಂಬರ್ ಇದೆ, ಅದನ್ನು ನೀಡಬೇಕೆ? ಹೌದು, ನಿಮ್ಮ ಬಳಿ ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಕಡ್ಡಾಯವಾಗಿ ಅದನ್ನು ಅರ್ಜಿ ಸಲ್ಲಿಸುವಾಗ ನೀಡಬೇಕು ಅಂತ ಹೇಳಿದ್ದಾರೆ, ಕೊಡಲೇಬೇಕು. ನನ್ನ ಮನೆಯ ಆಸ್ತಿ ತೆರಿಗೆ ನಂಬರನ್ನು ನೀಡಬೇಕೆ? ಆಸ್ತಿ ತೆರಿಗೆ ನಂಬರನ್ನು ನೀಡಬೇಕೆ ಅಂತ ಕೇಳಿದ್ದಾರೆ, ಓಕೆನಾ. ಸೊ ಅಲ್ಲೇನು ಮಾಡಬೇಕು, ಹೌದು, ನಿಮ್ಮ ಮನೆ ಆಸ್ತಿ ತೆರಿಗೆ ನಂಬರನ್ನು ನೀಡಿದರೆ ಬೇರೆ ಯಾರು ನಿಮ್ಮ ಅರಿವಿಲ್ಲದೆ ನಿಮ್ಮ ಅಂದರೆ ಈಗೇನು ಆಗುತ್ತೆ ಗೊತ್ತಾ, ನಿಮ್ಮ ಮನೆ ಆಸ್ತಿ ನಂಬರ್ ಕೊಟ್ಟರೆ ಇನ್ನು ಯಾರೋ ಫೇಕ್ ಆಗಿ ನಿಮ್ಮ ಮನೆ ಅಡ್ರೆಸ್ ಮೇಲೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದು ತಪ್ಪುತ್ತೆ. ಈಗ ಕೆಲವೊಂದು ನೀವೇ ರಾಂಗ್ ಅಡ್ರೆಸ್ ಕೊಟ್ಟು ಅವ್ರು ನಿಮ್ಮ ಅಡ್ರೆಸ್ಸಲ್ಲಿ ಮಾಡಿದ್ರೆ ಅವ್ರದ್ದು ವ್ಯಾಲಿಡ್ ಇರುತ್ತೆ, ಓಕೆನಾ. ಸೊ ಕೊಡೋದು ಒಳ್ಳೆಯದು ಅಂತ ಕೂಡ ಹೇಳಿದ್ದಾರೆ. ನಾನು ಅರ್ಜಿಯಲ್ಲಿ ಭರ್ತಿ ಮಾಡುವ ವಿವರದ ಮೂಲ ದಾಖಲೆಗಳನ್ನು ಪರಿಶೀಲನೆಗಾಗಿ ನೀಡಬೇಕೆ ಅಂತ ಕೇಳಿದ್ದಾರೆ. ಹೌದು, ನೀವು ಎಲ್ಲ ಒಂದು ದಾಖಲೆ ಕೊಡ್ತೀರಾ ಅಂದರೆ ಅದನ್ನು ಆಹಾರ ನಿರೀಕ್ಷಕರು ಅಲ್ವಾ, ಅರ್ಜಿ ಪರಿಶೀಲನೆ ಪ್ರಯುಕ್ತ ಸ್ಥಳ ತನಿಖೆಗಾಗಿ ಬಂದಾಗ ಕಡ್ಡಾಯವಾಗಿ ಪರಿಶೀಲನೆ ಹಾಜರುಪಡಿಸಬೇಕು ಅಂತ ಹೇಳಿದ್ದಾರೆ. ಕೆಲವೊಂದು ಸಲ ಅವ್ರಿಗೆ ಡೌಟ್ ಬಂದರೆ ಚೆಕಿಂಗ್ ಕೂಡ ಬರ್ತಾರೆ. ನನ್ನ ಹುಟ್ಟಿದ ದಿನಾಂಕವನ್ನು ಎಲ್ಲ ಕುಟುಂಬ ಸದಸ್ಯರು ಹುಟ್ಟಿದ ದಿನಾಂಕವನ್ನು ಕೊಡಲೇಬೇಕು. ನಾನು ಅರ್ಜಿಯಲ್ಲಿ ಯಾವುದಾದ್ರೂ ತಪ್ಪು ಮಾಹಿತಿ ನೀಡಿದರೆ ಅದು ಶಿಕ್ಷಾರ್ಹವೇ? ನಾನು ಹೇಳ್ದವಾಗಲೇ ಏನಾಗುತ್ತೆ ಅಂತ, ನೀವೇನಾದರೂ ತಪ್ಪು ಮಾಹಿತಿ ಕೊಟ್ಟರೆ, ಫೇಕ್ ಕೊಟ್ಟರೆ ಏನಾಗುತ್ತೆ? ಹೌದು, ಅರ್ಜಿಯಲ್ಲಿ ನೀವು ತಪ್ಪು ಮಾಹಿತಿ, ಸುಳ್ಳು ಮಾಹಿತಿ ನೀಡಿದರೆ ನಿಮಗೆ ನೀವೇ ಅರ್ಜಿಯಲ್ಲಿ ಸ್ವತಃ ಘೋಷಿಸಿರುವಂತೆ ಸರ್ಕಾರದ ಆದೇಶ ಸಂಖ್ಯೆ FFD 32/EOM 77 ದಿನಾಂಕ 30/9/1997 ಕರ್ನಾಟಕ ಪ್ರಿವೆನ್ಷನ್ ಆಫ್ ಅನ್ಆಥರೈಸ್ಡ್ ಪೊಸೆಷನ್ ಆಫ್ ರೇಷನ್ ಕಾರ್ಡ್ ಆರ್ಡರ್ 197 ಹಾಗೂ ಭಾರತ ದಂಡ ಸಂಹಿತೆ ಏನಿದೆ ಅಡಿಯಲ್ಲಿ ಶಿಕ್ಷೆಗೆ ಒಳಗಾಗ್ತೀರಾ ಅಂತ ಹೇಳಿದ್ದಾರೆ.
ಇದು ಕಂಪ್ಲೀಟ್ ಆಗಿರೋ ರೇಷನ್ ಕಾರ್ಡ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೋಡಬೇಕಾಗಿರೋ ಒಂದು ಡೀಟೇಲ್ಸು. ಓಕೆನಾ? ಸೊ ನಾನು ಆದಷ್ಟು ನಿಮಗೆ ಮೇನ್ ಪಾಯಿಂಟ್ಸ್ ಏನಿದೆ ಎಲ್ಲ ಕವರ್ ಮಾಡಿದ್ದೀನಿ. ಇದನ್ನು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನನ್ನ ಇದೇ ಒಂದು ವಿಡಿಯೋಗೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದೇ ತಿಂಗಳು ನಿಮಗೆ ಅಪ್ಲೈ ಮಾಡೋದಕ್ಕೆ